ಕಾಂಗ್ರೆಸ್ನಲ್ಲಿ ಬಹಿರಂಗವಾಗಿ ಹೇಳಿಕೆ ನೀಡುವಂಥ ಪ್ರತಿನಿತ್ಯವೂ ಕೂಡ ಹೇಳಿಕೆಗಳನ್ನು ನೋಡ್ತಾ ಇದ್ದೇವೆ. ಇಂಥ ಹೇಳಿಕೆಗಳು ಕೊಡಬಾರ್ದು ಅಂತ ಹೇಳಿ ನಿನ್ನೆಯಷ್ಟೇ ದಿನೇಶ್ ಗುಂಡೂರಾವ್ KN ರಾಜಣ್ಣ ಅವರಿಗೆ ಒಂದು ಸಲಹೆ ಕೊಟ್ಟಿದ್ರು. ಈಗಲೂ ಕೂಡ ಇವತ್ತು ಕೂಡ ಅಂಥ ಸಲಹೆಯನ್ನು ನೀಡಿದ್ದಾರೆ ದಿನೇಶ್ ಗುಂಡೂರಾವ್. ಇದು ಪ್ರತಿಷ್ಠೆಯ ಮಾತುಗಳಾಗಿದ್ದಾವೆ, ಕೂತು ಬಗೆಹರಿಸಿಕೊಳ್ಳಬೇಕು. ಬಹಿರಂಗವಾಗಿ ಹೇಳಿಕೆ ಕೊಡೋದ್ರಿಂದ ಏನೂ ಆಗೋದಿಲ್ಲ. KN ರಾಜಣ್ಣಗೆ ಸಚಿವ ದಿನೇಶ್ ಗುಂಡೂರಾವ್ ಮತ್ತೊಮ್ಮೆ ಸಲಹೆ ಕೊಟ್ಟಿದ್ದಾರೆ. ಟಾಂಟ್ ಅನ್ನೋದಕ್ಕಿಂತ ಸಲಹೆ ಕೊಟ್ಟಿದ್ದಾರೆ. ನಿನ್ನೆಯೂ ಕೂಡ ರಾಜಣ್ಣಗೆ ಕೌಂಟರ್ ಕೊಟ್ಟಿದ್ರು. ಇದು ಸರಿಯಲ್ಲ, ಏನಿದ್ರು ಕೂತು ಮಾತನಾಡಿ ಬಗೆಹರಿಸ್ಕೊಳ್ಬೇಕು. ಬಹಿರಂಗವಾಗಿ ಮಾತನಾಡೋದ್ರಿಂದ ಯಾರಿಗೂ ಲಾಭ ಆಗೋದಿಲ್ಲ. ನನ್ನ ಪ್ರಕಾರದಲ್ಲಿ ಎಲ್ಲವನ್ನು ಕೂತು ಮಾತನಾಡುವಂಥ ಅವಕಾಶ ಇದೆ ಅಂತ ಹೇಳಿದರು. ಆದರೆ ಅದು ಮತ್ತೊಮ್ಮೆ ಮುಂದುವರಿತಾ ಇರುವ ಕಾರಣಕ್ಕಾಗಿ ದಿನೇಶ್ ಗುಂಡೂರಾವ್ ಇವತ್ತು ಕೂಡ ಅಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಬಹಿರಂಗವಾಗಿ ಮಾತಾಡೋದು ಸರಿಯಲ್ಲ. ಏನೇ ಇದ್ರೂ ನಮ್ಮ ಪಕ್ಷದ ವರಿಷ್ಠರ ಹತ್ರ ನಾವು ಏನೇನು ಸಮಸ್ಯೆಗಳಿದ್ರೆ ಹೇಳ್ಕೊಳ್ಬೇಕು. ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದರಲ್ಲಿ ಯಾವ ಅರ್ಥ ಇಲ್ಲ. ಯಾಕೆ ಈ ಎಲ್ಲ ವಿಷಯಗಳೇನಿದೆ ಅದು ಎಲ್ಲಿ ಯಾವ ಹಂತದಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು. ಅದರಿಂದ ನಮ್ಮ ಮುಖಂಡರು ಕೂಡ ಈಗಾಗಲೇ ಖರ್ಗೆ ಸಾಹೇಬರು ಹೇಳಿದ್ದಾರೆ, ಈ ಥರ ಚರ್ಚೆಗಳು ಮಾಡಬೇಡಿ ಅಂತ. ಆದ್ರೂ ಈ ಥರ ಚರ್ಚೆಗಳು ಆಗ್ತಾ ಇರುವಂಥದ್ದು ಸರಿಯಲ್ಲ. ಇದೆಲ್ಲ ಆಕ್ಚುಲಿ ನಮ್ಮಲ್ಲಿ ಏನು ಅಂಥ ಸಮಸ್ಯೆ ಏನಿಲ್ಲ, ಎಲ್ಲರೂ ನಾವು ಒಂದಾಗೆ ಇದ್ದೀವಿ. ಅದು ಕೆಲವು ಸಣ್ಣ ಪುಟ್ಟ ಒಂದು ಪ್ರತಿಷ್ಠೆಯ ವಿಚಾರಗಳಾಗಿದೆ ಹೊರತು ಬೇರೆ ಇನ್ನೇನೋ ದೊಡ್ಡ ಸಮಸ್ಯೆ ಏನಿಲ್ಲ. ಅದೇ ಈ ತರ ಈ ಒಂದು ಪ್ರತಿಷ್ಠೆಯ ಮಾತುಗಳಾಗೋಗಿದೆ. ಅದಕ್ಕೆ ಎಲ್ಲೊಂದ್ ಕಡೆ ಕೂತು ಸರಿಪಡಿಸ್ಕೊಂಡ್ಬಿಟ್ರೆ ಒಳ್ಳೇದಂತ ನಂಗೆ ಅನ್ಸುತ್ತೆ. ಇಲ್ಲದೆ ಹೋದ್ರೆ ಇದೆಲ್ಲ ಸಾರ್ವಜನಿಕವಾಗಿ ಮಾತಾಡ್ಕೊಂಡು ಏನು ಆಗುವಂಥದ್ದು ಏನಿಲ್ಲ. ನೋಡಿ, ನಾವು ಇದೆಲ್ಲ ಬಹಿರಂಗವಾಗಿ ಮಾತಾಡೋದು ಸರಿಯಲ್ಲ. ಏನೇ ಇದ್ರೂ ನಮ್ಮ ಪಕ್ಷದ ವರಿಷ್ಠರ ಹತ್ರ ನಾವು ಏನೇನು ಸಮಸ್ಯೆಗಳಿದ್ರೆ ಹೇಳ್ಕೊಳ್ಬೇಕು. ನಾವು ಸಾರ್ವಜನಿಕವಾಗಿ ಚರ್ಚೆ ಮಾಡೋದರಲ್ಲಿ ಯಾವ ಅರ್ಥ ಇಲ್ಲ. ಯಾಕೆ ಈ ಎಲ್ಲ ವಿಷಯಗಳೇನಿದೆ ಅದು ಎಲ್ಲಿ ಯಾವ ಹಂತದಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ಬೇಕು. ಅದರಿಂದ ನಮ್ಮ ಮುಖಂಡರು ಕೂಡ ಈಗಾಗಲೇ ಖರ್ಗೆ ಸಾಹೇಬರು ಹೇಳಿದ್ದಾರೆ, ಈ ಥರ ಚರ್ಚೆಗಳು ಮಾಡಬೇಡಿ ಅಂತ. ಆದ್ರೂ ಈ ಥರ ಚರ್ಚೆಗಳು ಆಗ್ತಾ ಇರುವಂಥದ್ದು ಸರಿಯಲ್ಲ. ಇದೆಲ್ಲ ಆಕ್ಚುಲಿ ನಮ್ಮಲ್ಲಿ ಏನು ಅಂಥ ಸಮಸ್ಯೆ ಏನಿಲ್ಲ.